2.5 ವರ್ಷ ಹತ್ರ ಬರ್ತಿದ್ದ ಹಾಗೆ ನಾನಾ ರೀತಿಯಾದಂಥ ಲೆಕ್ಕಾಚಾರವನ್ನ ಡಿಕೆ ಬಣ ಸಿದ್ದು ಬಣ ಯಾವ ರೀತಿ ಹಾಕ್ತಾ ಇದೆ ನೋಡ್ತಾ ಇದ್ದೀರಾ. ಈಗ ಡಿಸಿಎಂ ಡಿಕೆಶಿಯಿಂದ ಪಕ್ಷ ನಿಷ್ಠೆಯ ದಾಳವನ್ನ ಪ್ರಯೋಗ ಮಾಡಲಾಗ್ತಾ ಇದೆ. ಕುರ್ಚಿ ಕಿತ್ತಾಟ ಹೊತ್ತಲ್ಲೇ ಈ ಆಫರ್ನ ಮಾತುಗಳು ಬಂದಿದೆ. ಬಿಜೆಪಿಯಿಂದ ಆಫರ್ ಬಂದಿತ್ತು ಅಂತ ಡಿಕೆ ಶಿವಕುಮಾರ್ ಅವರು ಮೊದಲ ಬಾರಿಗೆ ಹೇಳ್ತಾ ಇರುವಂಥದ್ದು ಸಹಜವಾಗಿ ಕುತೂಹಲ ಕೆಡ ಮಾಡಿಕೊಡ್ತಾ ಇದೆ. ಈಗ ಈ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಈ ಸ್ಟೇಟ್ಮೆಂಟ್ ಬಂತು ಅಂತ, ಡಿಸಿಎಂ ಸ್ಥಾನ ಬೇಕು, ಜೈಲುವಾಸ ಬೇಕು, ಡಿಕೆಶಿಗೆ ಬಿಜೆಪಿಯಿಂದ ಬಂದಿತ್ತಂತೆ ಆಫರ್, ಪಕ್ಷ ನಿಷ್ಠೆಗಾಗಿ ನಾನು ಜೈಲಿಗೆ ಹೋದೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. 2019ರ ಪ್ರಸಂಗ ಉಲ್ಲೇಖಿಸಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪಕ್ಷ ನಿಷ್ಠೆಯ ದಾಳ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಹಾಗಾದ್ರೆ ಯಾರಿಗೆ ಸಂದೇಶವನ್ನ ರವಾನೆ ಮಾಡಿದ್ರು ಡಿಕೆ ಶಿವಕುಮಾರ್, ಏನ್ ಮಾತನಾಡಿದ್ರು ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ. ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಬೇಡ. ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪಕ್ಷ ನಿಷ್ಠೆ, ನಿಯತ್ತು, ತ್ಯಾಗ, ಇದೆಲ್ಲದ್ರ ಬಗ್ಗೆ ಯಾರಾದರೂ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಡಿಕೆ ಶಿವಕುಮಾರ್, ನೋ ಡೌಟ್. ಆದರೆ ಈ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು ಸಹಜವಾಗಿ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಎಲ್ಲೊಂದು ಕಡೆ ಪಕ್ಷಕ್ಕೋಸ್ಕರ ಎಲ್ಲ ತ್ಯಾಗವನ್ನು ಮಾಡಿದ್ದೀನಿ, ಜೈಲಿಗೂ ಕೂಡ ಹೋಗಿ ಬಂದಿದ್ದೀನಿ, ಈಗ ನೀವೇ ನೆರವಾಗಬೇಕು ಅನ್ನುವಂಥ ರೀತಿಯಲ್ಲಿ ಹೇಳ್ದಂತಿದೆ ಇದು. ಈಗ ಶಾಸಕರ ಬೆಂಬಲ ಬೇಕು, ವರಿಷ್ಠರ ಆಶೀರ್ವಾದ ಅಷ್ಟೇ ಅಲ್ಲ, ಸಾಕಾಗಲ್ಲ ಅಂತ ಏನು ಸಿದ್ದರಾಮಯ್ಯ ಅವರು ಏನು ಹೇಳಿದ್ರಲ್ಲ, ಅದಕ್ಕೆ ಒಂದು ರೀತಿ ತುಂಬ ಶ್ರೂಡ್ ಆಗಿರುವಂಥ ಕೌಂಟರ್ ಇದು. ಸಾಂದರ್ಭಿಕವಾಗಿ ಅಲ್ಲಿ ಪುಸ್ತಕ ಬಿಡುಗಡೆ ಇತ್ತು, ಲಾಯಲ್ಟಿ ಬಗ್ಗೆ ಅವ್ರ ಬಗ್ಗೆನೇ ಬರೆದಿದ್ದಂಥ ಪುಸ್ತಕ. ಸಾಂದರ್ಭಿಕವಾಗಿ ಮಾತನಾಡಿದ್ರು ಕೂಡ ಅದರ ಸಂದೇಶ ತುಂಬ ದೊಡ್ಡದಿದೆ. ಅದು ಯಾವುದೇ ಪಕ್ಷ ಇರಲಿ, ಸುಮಾರು ಸುದೀರ್ಘವಾಗಿ ರಾಜಕಾರಣ ಮಾಡಿ ಹಣಬಲ ಜನಬಲ ಎರಡನ್ನೂ ಗಳಿಸ್ಕೊಂಡ ಮೇಲೆ, ಅಂದರೆ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ, ಅಥವಾ ಅದನ್ನು ಇನ್ನೊಂದು ರೀತಿ ಹೇಳೋದಾದರೆ ಕಂಫರ್ಟಬಲ್ ಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅದರಲ್ಲೂ ಅಂತಹ ಜೈಲು ವಾಸವನ್ನು ಅನುಭವಿಸುವಂತಹ ಸ್ಥಿತಿಯನ್ನು ಯಾರೂ ಕೂಡ ವೆಲ್ಕಮ್ ಮಾಡ್ಕೊಳ್ಳೋ ಮನಸ್ಸನ್ನು ಮಾಡಲ್ಲ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ, ಎನಿ ಲೀಡರ್. ಯಾಕಂದರೆ ಅದನ್ನು ಹಿಸ್ಟ್ರಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಒಂದು ಅವರಾಗಿದ್ದವರು ಯಾರಾದರೂ ದಾಳಿ ಮಾಡಿ ತನಿಖಾ ಸಂಸ್ಥೆಗಳು ತಗೊಂಡು ಹೋಗಿ ಇಟ್ಟಿದ್ರೆ ಬೇರೆ, ಅಂದರೆ ಅವಕಾಶಗಳು ಸಿಕ್ಕಿದಾಗ ಎಲ್ಲರೂ ಕೂಡ ಈಸಿಯಾಗಿ ಎಕ್ಸಿಟ್ ವೇಗಳನ್ನು ಹುಡುಕ್ತಾರೆ. ಅದು ಪಕ್ಕದ ಮಹಾರಾಷ್ಟ್ರ ರಾಜಕಾರಣದಲ್ಲೂ ಕಂಡು ಬಂದಿದೆ, ಅಥವಾ ದೇಶದ ಹಲವಾರು ರಾಜ್ಯಗಳಲ್ಲಿ ಕಂಡು ಬಂದಿದೆ, ಅದು ಬೇರೆ. ಆ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ದೊಡ್ಡ ವಾಕ್ಸಮರವನ್ನೇ ಮಾಡುತ್ತೆ, ವಾಷಿಂಗ್ ಮಷಿನ್ ಮತ್ತೊಂದು ಅಂತೇಳಿ, ಅದು ಬೇರೆ. ಆದರೆ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಅಂಥದ್ದೊಂದು ಸಂದರ್ಭ, ಸನ್ನಿವೇಶ, ಅವಕಾಶಗಳಿತ್ತು ಅನ್ನೋದನ್ನು ಅವರ ಬರೀ ಮಾತಿಗಷ್ಟೇ ಅಥವಾ ಬರೀ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸಾಂದರ್ಭಿಕವಾಗಿ, ಸಮಕಾಲೀನವಾಗಿ, ಕಾಂಟೆಂಪ್ರರಿ ಪಾಲಿಟಿಕ್ಸಲ್ಲಿ ಅಂತಹ ಹಲವಾರು ಘಟನೆಗಳು, ಹಲವಾರು ವ್ಯಕ್ತಿ ಚಿತ್ರಗಳು ಕಣ್ಣು ಮುಂದೆ ಬಂದಿರೋದ್ರಿಂದ ಅದು ನಿಜವೂ ಹೌದು ಅನ್ನುವಂಥದ್ದು ಯಾರಾದರೂ ಕೂಡ ನಂಬುವಂತಹ ವಿಚಾರ ಸದ್ಯದ ಮಟ್ಟಿಗೆ. ಸೊ ಈ ಹಿನ್ನೆಲೆಯಲ್ಲಿ ಅವರ ಆಯ್ಕೆ ಯಾವುದಿತ್ತು ಅನ್ನೋದನ್ನು ಸ್ಪಷ್ಟವಾಗಿ, ಮತ್ತು ಯಾಕೆ ಮಾಡಿದೆ ಅನ್ನೋದನ್ನು ಸ್ಪಷ್ಟವಾಗಿ ಮತ್ತೊಮ್ಮೆ ರಿಮೈಂಡ್ ಮಾಡೋ ಮೂಲಕ, ಹೈಕಮಾಂಡ್ ಯಾವುದಾದ್ರೂ ಗೊಂದಲದಲ್ಲಿದ್ದರೆ ಅಥವಾ ಅಲ್ಲಿ ಯಾವುದಾದ್ರೂ ಭಿನ್ನ ಅಭಿಪ್ರಾಯಗಳಿದ್ದರೆ, ಒಂದು ರಾಹುಲ್ ಗಾಂಧಿಯವರು ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದು, ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ವಾದ್ರಾ ಅವರು ಮತ್ತೊಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ಇದ್ದು, ಖರ್ಗೆ ಅವರು ತಟಸ್ಥವಾಗಿದ್ದು ಯಾವ ಕಡೆ ಹೋಗಬೇಕು ಅಂತ ಗೊತ್ತಾಗದೆ, ಇಂತಹ ಹಲವಾರು ಗೊಂದಲಗಳಿದ್ದರೆ ಆ ಗೊಂದಲಗಳ ತೆಳುಗೆರೆಯನ್ನು ಅಳಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾತನ್ನು ಹೇಳಿದ್ದಾರೆ. ಸೊ ವರಿಷ್ಠರ ಇವರು ಯಾವಾಗ ಪದೇ ಪದೇ ಸಿದ್ದರಾಮಯ್ಯ ಬಣದ ಶಾಸಕರು, ಶಾಸಕಾಂಗ ಪಕ್ಷದ ನಾಯಕ, ಶಾಸಕರ ಬೆಂಬಲ, ಮತ್ತೊಂದು ಮಗದೊಂದು ಅಂತ ಪದೇ ಪದೇ ಮಾತನಾಡ್ತಾ ಇದ್ರಲ್ಲ, ಸೊ ಆ ಸಂದರ್ಭದಲ್ಲಿ ಸಹಜವಾಗಿ ವರಿಷ್ಠರ ಕಾರ್ಡನ್ನು ಪ್ಲೇ ಮಾಡಿದ್ರು ಸಂದರ್ಶನದಲ್ಲಿ. ಅದಾದಮೇಲೆ ಈಗ ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮೆಸೇಜನ್ನು ಕೊಡೋದ್ರ ಮೂಲಕ, ನೀವೇ ಹೇಳಿದಂತೆ ಅವ್ರಿಗೆ ಗೊತ್ತು, ಕಳೆದ ಸಲ ಸಿದ್ದರಾಮಯ್ಯ CM ಆದಂಥ ಸಂದರ್ಭದಲ್ಲಿ ಮೊದಲ ಬಾರಿಗೆ ಅವರು ಯಾವ ರೀತಿ ಹೊರಗಿಟ್ಟಂಥ ಸಂದರ್ಭದಲ್ಲೂ ಕೂಡ ಉಪಚುನಾವಣೆಗಳನ್ನು ಗೆಲ್ಲಿಸ್ಕೊಂಡು, ರಮ್ಯಾ ಮತ್ತು DK ಸುರೇಶ್ ಅವರನ್ನು ಮೊದಲ ಬಾರಿಗೆ ಉಪಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡು ಆಮೇಲೆ ಒಂದು ಸಂಪುಟಕ್ಕೆ ಸೇರಿದಂಥದ್ದು. ಮತ್ತು ಆ ಸಂಪುಟಕ್ಕೆ ಸೇರೋದಕ್ಕಿಂತ ಮುಂಚೆ KPCC ಕಚೇರಿಗೆ ಬಂದು ಅವರು ನಮಸ್ಕಾರ ಮಾಡಿ ಹೋಗಿ ಇದು ನನ್ನ ದೇಗುಲ ಅಂತ ಸುಮಾರು 1 ದಶಕದ ಹಿಂದೆನೇ ಹೇಳಿದ್ದಾರೆ. ಅದು ಲಾಯಲ್ ಆಗಿ ನಡ್ಕೊಂಡೇ ಬಂದಿದೆ. ಅದರ ಆಚೆಗೂ ಕೂಡ DK ಶಿವಕುಮಾರ್ ಅವ್ರಿಗೆ ಅದೊಂದು ಸ್ವಗತದ ರೀತಿ ಅಸಹನೆ ಕೂಡ ಇದೆ. ಅವರೇ ಮೊನಲಾಗಲ್ಲಿ ಹೇಳ್ಕೊಂಬೇಕು, ನಾನು ಇಷ್ಟೆಲ್ಲ ಮಾಡಿದ್ದೀನಿ ಪಾರ್ಟಿಗೆ, ಇಷ್ಟೆಲ್ಲ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಸಹಿಸ್ಕೊಂಡಿದ್ದೀನಿ, ಆದರೂ ಕೂಡ ನಮ್ಮನ್ನು ಕನ್ಸಿಡರೇಷನ್ ಮಾಡಲ್ವಲ್ಲ. ಈ ಹಿಂದೆ ಅವರ ಬೆಂಬಲಿಗರನ್ನು ಸಂಪುಟದಲ್ಲೋ ಸೇರಿಸೋದಕ್ಕೋ ಅಥವಾ ಅವರ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋ ವಿಚಾರದಲ್ಲೂ
ವಿಚಾರದಲ್ಲೋ ಅಥವಾ ರಾಜ್ಯಸಭೆ ವಿಧಾನ ಪರಿಷತ್ತು ಇಂಥ ವಿಚಾರಗಳಲ್ಲೂ ಕೂಡ ಅವ್ರಿಗೆ DCM ಆಗದಿದ್ದ ಸಂದರ್ಭದಲ್ಲೂ ಕೂಡ ಪ್ರಭಾವಿ ಸಚಿವರಾಗಿದ್ದ ಸಂದರ್ಭದಲ್ಲೂ ಕೂಡ ಅಂಥದ್ದೊಂದು ಹಿನ್ನಡೆಗಳು ಆಗಾಗ ಆಗ್ತಾ ಇತ್ತು. ಈಗಲೂ ಕೂಡ ಅಂಥದ್ದಾಗ್ತಾ ಇದೆ. ಈಗ ಯಾಕೆ ಅಷ್ಟೊಂದು ಅರ್ಜೆನ್ಸಿ ಅವರಿಗೆ ಎಲಿಜಿಬಿಲಿಟಿ ಬಂದಿದೆ, ಸಿಂಗಲ್ DCM ಆಗಿದೆ, ನೆಕ್ಸ್ಟ್ ಅವರೇ ಅಲ್ವಾ ಇನ್ನೊಂದು ರೌಂಡು ಪಕ್ಷ ಸಂಘಟನೆ ಮತ್ತೊಂದು ತನು ಮನ ಎಲ್ಲವನ್ನು ಕೊಡಲಿ ಬಿಡಿ ದನ ಅಂತ ಹೇಳ್ಬೋದು. ಆದರೆ ಇಲ್ಲಿನ ಟ್ರೆಂಡು, ಕರ್ನಾಟಕ ಟ್ರೆಂಡು ಗೊತ್ತಿರುವಂಥದ್ದು ಎಲ್ಲರಿಗೂ. ಒಂದು ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಅದು ಚೇಂಜ್ ಆಗುತ್ತೆ ಅನ್ನುವಂಥದ್ದು ರೀಸೆಂಟ್ ಡಿಕೆಟ್ಸಲ್ಲಿ ಹಾಕ್ಕೊಂಡೇ ಬಂದಿರುವಂಥದ್ದು. ಮತ್ತು ಸಿದ್ದರಾಮಯ್ಯ ಅವರ ಎಂಟ್ರಿಯ ನಂತರ, ಅದರಲ್ಲೂ ಅವರು CM ಆದ ನಂತರ, ಕಾಂಗ್ರೆಸ್ಗೆ ಬಂದ ನಂತರವೇ ಚೇಂಜ್ ಆಗಿದೆ. ಅದರಲ್ಲೂ CM ಆದ ನಂತರ ರಾಜ್ಯ ರಾಜಕಾರಣದ ಈಕ್ವೇಷನ್ಸು ತುಂಬ ಚೇಂಜ್ ಆಗಿದೆ. ದಳ ಯಾವ ಪೊಸಿಷನಲ್ಲಿದೆ ಇವತ್ತು ಅಂತ ಗೊತ್ತು, ಅದರಲ್ಲಿ ಸಿದ್ದರಾಮಯ್ಯ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ಗೊತ್ತು, BJPಗೆ ಆಕೆ ಸ್ಪಷ್ಟ ಬಹುಮತವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಗೊತ್ತು, ಮತ್ತು ಕಾಂಗ್ರೆಸ್ಸಿಗೆ ಅತಿ ಹೆಚ್ಚು ಅಹಿಂದ ವರ್ಗ ಕನ್ಸಾಲಿಡೇಟ್ ಆಗಿದ್ದು ಯಾಕೆ ಅಂತ ಗೊತ್ತು. ಇಷ್ಟೆಲ್ಲ ಇರೋದ್ರಿಂದ ಎಂಟ್ರಿ ಆದಮೇಲೆ ಇಷ್ಟೆಲ್ಲ ಆಗಿದೆ, ಎಕ್ಸಿಟ್ ಆಗುವಾಗ ಮತ್ತೇನಾದರೂ ಕೊಳವನ್ನು ಅಲ್ಲಾಡಿಸಿ ಹೋದರೆ ಅದನ್ನು ತಿಳಿ ಮಾಡಲಿಕ್ಕೆ ಆಗಲ್ಲ. ಈಗಲೇ ಇಷ್ಟೊಂದು ಒಬ್ಬ ಸಿದ್ದರಾಮಯ್ಯ ಅವರನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಅವರ ಬಣದ 10 ಜನ ಒಟ್ಟಾಗಿ ಬಂದಂಥ ಸಂದರ್ಭದಲ್ಲಿ ನಾಳೆ ಮತ್ತಷ್ಟು ಗೊಂದಲ, ಕ್ಲಿಷ್ಟಕರ ಪರಿಸ್ಥಿತಿಗಳು, ಸವಾಲುಗಳು, ಚಾಲೆಂಜಸ್ ಬರುತ್ತೆ. ಸೊ ಅವಕಾಶ ಇದೆ. ಸೊ ಲಾಸ್ಟ್ ಟೈಮ್ ಏನು ಮಾತುಕತೆ ಆಗಿದೆ ಅನ್ನೋದಾದರೆ, ಆಗಿದ್ದೇ ಹೌದಾದರೆ ಆಗಿರೋದನ್ನು ಇಂಪ್ಲಿಮೆಂಟ್ ಮಾಡಿರೋಂಥ ಒಂದು ಕೇಳುವಂತಹ ಒಂದು ಪ್ರಯತ್ನವನ್ನು, ಪ್ರಕ್ರಿಯೆಯನ್ನು ಚಾಲು ಮಾಡಿರುವಂಥದ್ದು ಕಳೆದ 2.5 ವರ್ಷದಿಂದಲೂ ಕೂಡ. ಜೊತೆಗೆ ಆಗಾಗ ಅವಕಾಶ ಸಿಕ್ಕಾಗ ನೆನಪು ಮಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ನೀವು ಬರೀ ಕಾರ್ಯಕ್ರಮಗಳಿಗೆ ಹೋಗಿದ್ದ ಮಾತ್ರಕ್ಕೆ ಅಥವಾ ಅಮಿತ್ ಶಾ ಅವ್ರ ಪಕ್ಕ ವೇದಿಕೆ ಹಂಚಿಕೊಂಡ ಮಾತ್ರಕ್ಕೆ ಅಥವಾ RSS ವಿಚಾರವನ್ನು ಪರೋಕ್ಷವಾಗಿ ಮತ್ಯಾವುದೋ ವಿಚಾರಕ್ಕೆ ಉಲ್ಲೇಖ ಮಾಡಿದಂಥ ಸಂದರ್ಭಕ್ಕೆ ನನ್ನ ಪಕ್ಷನಿಷ್ಠೆಯನ್ನು ನೀವು ಅಥವಾ ನನ್ನ ಸೈದ್ಧಾಂತಿಕ ಸ್ಪಷ್ಟತೆಯನ್ನು ಪ್ರಶ್ನೆ ಮಾಡ್ತೀರಾ ಅನ್ನೋದಾದರೆ, ಅದರ ಆಚೆಗೆ ನಾನು ಅನುಭವಿಸಿರುವಂತಹ ಕರಾಳ ದಿನಗಳನ್ನು ಒಂದು ತಕ್ಕಡಿಯ ಒಂದು ಕಡೆಯಲ್ಲಿಟ್ಟರೆ ಅದನ್ನು ಮತ್ತೊಂದು ಕಡೆಯಲ್ಲಿ ಯಾವ ನಾಯಕರನ್ನ ಪಕ್ಕಕ್ಕಿಟ್ಟು ನೀವು ತೂಗುತ್ತೀರಾ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನು ಹೈಕಮಾಂಡ್ಗೂ ಕೊಟ್ಟಿದ್ದಾರೆ. ಮತ್ತು ಇಲ್ಲಿನ ಶಾಸಕರು ಮತ್ತು CM ಅವರ ಪರವಾಗಿ ಹೊಸದಾಗಿ ಒಂದು 15 ವರ್ಷ ಆಗಿದ್ರೂ ಕೂಡ ವಲಸೆ ಬಂದ ನಂತರ ಅಧಿಕಾರಯುತವಾಗಿ ಮಾತನಾಡ್ತಾ ಇರುವಂಥ ಕೆಲವು ಸಚಿವರುಗಳು ಕೂಡ ಈ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಪೃಥ್ವಿ ಪಟ್ಟಣ, ಇದು ಸಾರ್ವಜನಿಕವಾಗಿ ಸಾಕಷ್ಟು ವರ್ಷಗಳಿಂದ ಚರ್ಚೆ ಆಗ್ತಾನೆ ಬರ್ತಾ ಇತ್ತು. ಆದರೆ ಅದನ್ನ ಮೊದಲ ಬಾರಿಗೆ DK ಶಿವಕುಮಾರ್ ಅವರೇ ಮಾತನಾಡಿದ್ದಾರೆ. ಇನ್ನು ಪಕ್ಷ ನಿಷ್ಠೆ ಅಂತ ಬಂದಾಗ ಇಬ್ಬರು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರಾಗಿದ್ದಾರೆ, ಮತ್ತೊಬ್ಬರು KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್. ಆಮೇಲೆ ನನ್ನ ಪಕ್ಷ ನಿಷ್ಠೆಯನ್ನು ಯಾರಾದರೂ ಮಾತನಾಡ್ತಾರೆ ಅಂದರೆ ಅವರಷ್ಟು ಮೂರ್ಖರು ಮತ್ತೊಬ್ಬರಿಲ್ಲ ಅಂತ ಹರಿಪ್ರಸಾದ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಆನ್ಸರ್ ಮಾಡಿದ್ದನ್ನು ಕೂಡ ನೋಡಿದ್ವಿ. ಇಲ್ಲಿ ಈಗಿರುವಂಥ ಏಕೈಕ ಹೋಪ್ಸ್ ಅಂದರೆ DKಗೆ ಅದು ಹೈಕಮಾಂಡ್ ಅನ್ನುವಂಥದ್ದು ಮಾತಿನ ಮರ್ಮಾತರ. ಪೃಥ್ವಿ, ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ ಮೇ 15ನೇ ತಾರೀಕು 1962ರಲ್ಲಿ ಹುಟ್ಟಿದರು. ಅವರು ತನ್ನ 27ನೇ ವಯಸ್ಸಿಗೆ, ಅಂದರೆ 1989 ನವೆಂಬರ್ 10ನೇ ತಾರೀಕು ತನ್ನ 27ನೇ ವಯಸ್ಸಿಗೆ ಮೊದಲ ಬಾರಿ ಶಾಸಕರಾದರು. ಅಲ್ಲಿಂದ ಇಲ್ಲಿವರೆಗೆ ನಿರಂತರವಾಗಿ ಶಾಸಕರಾಗಿ ಬರ್ತಿದ್ದಾರೆ. ಸಾತ್ನೂರು ಕ್ಷೇತ್ರ ಆಯಿತು, ಈಗ ಕನಕಪುರ ಕ್ಷೇತ್ರದಿಂದ ಸುಮಾರು 8ನೇ ಬಾರಿ ಅವರು ಶಾಸಕರಾಗಿರ್ತಕ್ಕಂಥದ್ದು. DK ಶಿವಕುಮಾರ್ ಅತಿ ಚಿಕ್ಕ ವಯಸ್ಸಿನಲ್ಲಿ ಶಾಸಕರಾದರು, ಅತಿ ಚಿಕ್ಕ ವಯಸ್ಸಿನಲ್ಲಿ ಸಚಿವರಾದರು. ಸಾರೆಕೊಪ್ಪ ಬಂಗಾರಪ್ಪ ಇದಲ್ಲ, ಅವರು SM ಕೃಷ್ಣ ಅಂತ ಅನ್ಬೋದು. SM ಕೃಷ್ಣ ಬಿಫೋರ್ ಅವರಿಗೆ ಗುರುಗಳು, ರಾಜಕೀಯ ಗುರುಗಳು ಬಂಗಾರಪ್ಪ ಅಂತ ಬಂಗಾರಪ್ಪನವರು DK ಶಿವಕುಮಾರ್ ಅವ್ರನ್ನ ಅವತ್ತಿನ ಕಾಲಕ್ಕೆ ಬಂದಿಖಾನೆ ಸಚಿವರನ್ನಾಗಿ ಮಾಡ್ತಾರೆ. ನೀನು ಹೆಂಗಿದೆಯಾ, ಕೆಲಸ ಮಾಡ್ತೀಯಾ, ಮಾಡು ಅಂತೇಳಿ. ಅಷ್ಟು ಸುಲಭ ಅಲ್ಲ, ಒಬ್ಬ ಮುಖ್ಯಮಂತ್ರಿ ಆದಂಥವ್ರು ಚಿಕ್ಕ ವಯಸ್ಸಿನವ್ರನ್ನ ಕರೆದು ಮಂತ್ರಿ ಮಾಡೋದು ಅಷ್ಟು ಸುಲಭ ಅಲ್ಲ. ಅದೇ ಟೈಮಲ್ಲಿ KJ ಜಾರ್ಜ್ ಅವ್ರನ್ನ ಕೂಡ ಮಾಡಿದರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಬಂಗಾರಪ್ಪನವರು ಕಾಂಗ್ರೆಸ್ ಬಿಡುವಂಥ ಪರಿಸ್ಥಿತಿ ಬಂತು. ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಕೂಡ ನನ್ನ ಜೊತೆ ಬರ್ತಾರೆ, ನನ್ನ ಶಿಷ್ಯ ಅಂತ ನಂಬಿದ್ರು. ಅವತ್ತಿನ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಬಿಡಲಿಲ್ಲ. ನಂಬರ್ 1 ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಬದಲಾವಣೆ ಆಗಲಿಕ್ಕೆ, ಗುರುವಿನ ಋಣ ತೀರಿಸಲಿಕ್ಕೆ ಹೋಗ್ತಕ್ಕಂಥ ಅವಕಾಶ ಇತ್ತು. ಆದರೆ ಪಕ್ಷ ನಿಷ್ಠೆಯಿಂದ ಮೊದಲನೇ ಬಾರಿ ಅವರು KCPಯನ್ನು ಮಾಡಿದಾಗ ಬಂಗಾರಪ್ಪ ಜೊತೆ ಹೋಗಲಿಲ್ಲ. ಇದು ಒಂದು ಭಾಗ. ನಂತರ ಹಲವಾರು ರಾಜಕೀಯ ವಿದ್ಯಮಾನಗಳು ನಡೆದು ಅವ್ರ ಮೇಲೆ ಅನೇಕ ಆರೋಪಗಳು ಬಂದು ಬಂಡೆ ಅಂತ ಕರೆದ್ರು. ಕನಕಪುರ, ಸಾತನೂರು ಸುತ್ತಮುತ್ತ ಎಲ್ಲ, ದೊಡ್ಡಾಲಿ ಸುತ್ತಮುತ್ತ ಎಲ್ಲ ಅವರು ಬಂಡೆಗಲ್ಲುಗಳನ್ನೆಲ್ಲ ಹೊಡೆದ್ರು, ಜಾಗವೆಲ್ಲ ಹಾಕಿದ್ರು. ಅನೇಕ ರಾಜಕೀಯದಲ್ಲಿ ಅನೇಕ ಆರೋಪಗಳು ಕೂಡ ಬಂದು. ಎಸ್, ಅಫ್ಕೋರ್ಸ್, ನಿಮಗೆ ಅವತ್ತು ಗುಜರಾತಲ್ಲಿ ಇಡೀ ದೇಶಾದ್ಯಂತ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳಿದ್ದು, ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. ಗುಜರಾತನ ಶಾಸಕರನ್ನು ಅಹಮದ್ ಪಟೇಲ್ರವರ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈಗಲ್ಟನ್ ರೆಸಾರ್ಟ್ನಲ್ಲಿ ಇವರು ಅವ್ರನ್ನ ಕರೆಸಿ ಅವ್ರಿಗೆ ಆತಿಥ್ಯವನ್ನು ನೀಡ್ತಿದ್ರು. ರಾಜ್ಯಸಭಾ ಎಲೆಕ್ಷನ್ಗೆ ವೋಟ್ ಹಾಕಬೇಕಾಗಿತ್ತು. ಅವತ್ತಿನ ದಿನಗಳಲ್ಲಿ ಬಹುಶಃ ಗುಜರಾತ್ನ ಶಾಸಕರುಗಳು ಗುಜರಾತಲ್ಲಿ ಇದ್ದಿದ್ದರೆ ಅವತ್ತು ಅಹಮದ್ ಪಟೇಲ್ ಗೆಲ್ತಿರಲಿಲ್ಲ. ಮತ್ತು ಅಹಮದ್ ಪಟೇಲ್ ಕೂಡ DK ಶಿವಕುಮಾರ್ಗೆ ಒಂದು ರೀತಿ ಇಂಡೈರೆಕ್ಟ್ಲಿ ಗುರು. ಹೆಂಗೆ SM ಕೃಷ್ಣ ಗುರು ಅಂತ ಹೇಳ್ತಾರೆ, ಅದೇ ರೀತಿ ಅಹಮದ್ ಪಟೇಲ್ ಮತ್ತು ಗುಲಾಂ ನಬಿ ಆಜಾದ್ ಅಂತವರ ದೊಡ್ಡ ದೊಡ್ಡ ನಾಯಕರುಗಳು DK ಶಿವಕುಮಾರ್ಗೆ ಎಲ್ಲ ರೀತಿಯ ಕರ್ನಾಟಕ ಕಾಂಗ್ರೆಸ್ ಬೆಳೀಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಆ ಗುರು ನಿಷ್ಠೆಯನ್ನು ತೀರಿಸಲಿಕ್ಕೆ ಇದು ಮಾಡಿದ್ರು. ಅಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಕರೆ ಬಂದಿರೋದು ನಿಜ. ಈ ಹಿಂದೆ ಹೇಳಿದ್ರು ಅವರು, ಇದು ಫಸ್ಟ್ ಟೈಮ್ ಅಲ್ಲ.
ಹಿಂದೆ ಅವರಿಗೆ ನಿನಗೇನು ಬೇಕಾದರೂ ಮಾಡ್ತೀವಿ, ಬಿಟ್ಟು ಕಳಿಸು, ಇಲ್ಲ ಅಂದರೆ ನಿನಗೆ ಕಷ್ಟ ಆಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರು. ಈಗ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಿನ್ನನ್ನು DCM ಮಾಡ್ತೀವಿ ಅಂತೇಳಿ, ನಿನ್ನನ್ನು DCM ಮಾಡ್ತೀವಿ. ಆದರೆ ಎಲ್ಲ ಒಂದು ಕಡೆ ಆಗ ಸುಳಿವು ಇತ್ತು ಅನಿಸುತ್ತೆ. ಎಲ್ಲ ಒಂದು ಕಡೆ HD ಕುಮಾರಸ್ವಾಮಿ ಮತ್ತು ಅಥವಾ BJP ಸರ್ಕಾರ ಆಗೋ ಎಲ್ಲ ಒಂದು ಕಡೆ ಆಪರೇಷನ್ ಕಮಲದ ಸುಳಿವು ಇತ್ತು ಅಂತ ಕಾಣುತ್ತೆ. ಹಾಗಾಗಿ ಅವರಿಗೆ ಕರೆ ಮಾಡಿದಂಥವರು ನಿಮಗೆ DCM ಮುದ್ದೆ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ದೇಶದ ಸಾಂವಿಧಾನಿಕ ಸಂಸ್ಥೆಗಳಂತ ಕರೆಸ್ಕೊಳ್ತಕ್ಕಂಥವ CBI, IT, ED, SEBI ಇವೆಲ್ಲವೂ ಕೂಡ ಎಲ್ಲ ಒಂದು ಕಡೆ ಆಯಾ ಸರ್ಕಾರಗಳ ಹಣತೆಯಂತೆ, ಆಯಾ ಸರ್ಕಾರಗಳ ಇಚ್ಛೆಯಂತೆ, ಆಯಾ ಸರ್ಕಾರಗಳ ರಾಜಕೀಯ ಅನುಕೂಲಕ್ಕೆ ತಕ್ಕಂತೆ ನಡೆದುಕೊಳ್ತಾ ಒಂದು ಗಂಭೀರ ಆರೋಪಗಳು ಇರ್ತಕ್ಕಂಥವು. ಅವುಗಳ ಮೇಲೆ ದಿನೇ ದಿನ ನಂಬಿಕೆಗಳು ಕೂಡ ಕಡಿಮೆ ಆಗ್ತಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸ್ನ ಮುಖ್ಯಸ್ಥರು ನನಗೆ ಕರೆ ಮಾಡಿದ್ರು ಅಂತ ಹೇಳ್ತಾರಲ್ಲ, ಕರೆ ಮಾಡಿ ನೀನು DCM ಮಾಡ್ತೀವಿ, BJP ಅವ್ರನ್ನ ಬಿಟ್ಟು ಕಳಿಸಿ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇದು ಮತ್ತಷ್ಟು ತನಿಖಾ ಸಂಸ್ಥೆಗಳ ಮೇಲೆ ಮತ್ತಷ್ಟು ಅನುಮಾನಗಳಾಗಿದೆ. ಈ ತನಿಖಾ ಸಂಸ್ಥೆಗಳು ರಾಜಕೀಯ ತನಿಖಾ ಸಂಸ್ಥೆಗಳಾಗಿದೆ ಅನ್ನೋಕ್ಕೆ ಅವರು ಪೂರಕ ಆಗಿರ್ತಕ್ಕಂಥ. ಇದನ್ನು ಯಾಕೆ ಈ ಸಂದರ್ಭದಲ್ಲಿ DK ಶಿವಕುಮಾರ್ ಹೇಳಿದ್ರು ಅಂತ ಹೇಳಿದ್ರೆ, ಅವರಿಗೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಆಗುವ ಕಾಲ ಸನ್ನಿಹಿತ ಬಂದಿರತಕ್ಕಂಥದ್ದು, ಎಲ್ಲ ಒಂದು ಕಡೆ ಅವರಿಗೆ ಅಷ್ಟು ಸುಲಭ ಅಲ್ಲ, ಆರ್ಡಲ್ಸ್ ಆರಂಭ ಆಯಿತು ಅಂತೇಳಿ ಒಂದು ಮೆಸೇಜ್ ಪಾಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಒಂದು ಪಕ್ಷ ನಿಷ್ಠೆಯನ್ನು ಮೆಸೇಜನ್ನು ರಾಹುಲ್ ಗಾಂಧಿ ಅವರಿಗೆ, ಸೋನಿಯಾ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, KC ವೇಣುಗೋಪಾಲ್ ಅವರಿಗೆ, ಸುರ್ಜೇವಾಲರಿಗೆ, ಅಟ್ ದ ಸೇಮ್ ಟೈಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಆಪ್ತ ಬಳಗದವರಿಗೆ, ಕರ್ನಾಟಕ ಕಾಂಗ್ರೆಸ್ನ ಕಾರ್ಯಕರ್ತರುಗಳಿಗೆ, ನಾಯಕರುಗಳಿಗೆ ಮೆಸೇಜನ್ನು ಪಾಸ್ ಮಾಡಿದರು. ನಾನು ಪಕ್ಷ ನಿಷ್ಠೆ ಇರೋತೀನಿ, ನಾನು ಜೈಲಿಗೆ ಹೋಗಿ ಬಂದೆ, ನಾನು ಅವತ್ತು ಗುಜರಾತ್ನ ಶಾಸಕರನ್ನು ಬಿಟ್ಟು ಕಳಿಸಿದರೆ ನಾನು BJPಲಿ DCM ಆಗ್ತಿರ್ತಿದ್ದೆ, ನಾನು ಜೈಲು ಅಥವಾ DCM ಆದರೆ ನನ್ನ ಆಯ್ಕೆ ಪಕ್ಷನಿಷ್ಠೆ ಮತ್ತು ಜೈಲು ಆಗಿತ್ತು. ಹಾಗಾಗಿ ಅನಿವಾರ್ಯವಾಗಿ ಆಯಿತು. ಹಾಗಾಗಿ ನನ್ನ ಪಕ್ಷನಿಷ್ಠೆಗೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಎಲ್ಲರೂ ಕೂಡ ಮಣೆಯನ್ನು ಹಾಕಬೇಕು ಮತ್ತು ಆ ಮುಖಾಂತರ ನನಗೆ ಅವಕಾಶವನ್ನು ಕೊಡಿ ಅಂತೇಳಿ ಪರೋಕ್ಷವಾಗಿ ಒಂದು ಮನವಿ, ಸಂದೇಶ ಮತ್ತು ಪರೋಕ್ಷವಾಗಿ ನನ್ನ ಮುಖ್ಯಮಂತ್ರಿ ಹುದ್ದೆಗೆ ಅಡ್ಡಗಾಲಾಗಬೇಡಿ, ನಮಗೆ ಸಹಾಯ ಮಾಡಿ ಅನ್ನೋ ಮೆಸೇಜನ್ನು ಪಾಸ್ ಮಾಡಿರುವಂಥದ್ದು. ಅದು ಆ ಮುಖಾಂತರ DK ಶಿವಕುಮಾರ್ ಅವರು ಅದೇನೇ ಇರ್ಬೋದು, ಅವ್ರ ಮೇಲೆ ಗಂಭೀರ ಆರೋಪಗಳಿದ್ದಾವೆ. ಪಕ್ಷದೊಳಗಡೆ ಇನ್ನೊಬ್ಬರು ಸೋಲ್ಸೋಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಎಂತೆಂಥ ಆರೋಪಗಳಿದೆ. ಆರೋಪಗಳ ನಡುವೆ ಕೂಡ DK ಶಿವಕುಮಾರ್ ಅವರು ಪಕ್ಷ ಸಂಘಟನೆ ಮತ್ತು ಹಗಲು ರಾತ್ರಿ ಕೆಲಸ ಮಾಡುವಂಥದ್ದು, ಆ ಚಾಣಾಕ್ಯತೆ, ರಣತಂತ್ರಗಳು ಮತ್ತು ಅವರ ಬಿಡುವಿಲ್ಲದ ದುಡಿಮೆ, ಪಕ್ಷಕ್ಕಾಗಿನ ದುಡಿಮೆ ಮತ್ತು ಸಂಘಟನೆ ಕಟ್ಟುವಂಥ ಯುವಕರನ್ನು ಪ್ರೋತ್ಸಾಹ ಮಾಡುವಂಥದ್ದು, ಜೊತೆ ಇದ್ದವ್ರನ್ನೆಲ್ಲ ಅವ್ರನ್ನ ಸೆಟಲ್ ಮಾಡುವಂಥದ್ದು, ರಾಜಕೀಯ ಸ್ಥಾನಮಾನ ಕೊಡುವಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರಿಗೆ ನನಗೆ ಅವಕಾಶ ಕೊಡಿ, ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಪಕ್ಷ ನಿಷ್ಠೆ ಇದ್ದೀನಿ, ಜೈಲಿಗೆ ಹೋಗಿದ್ದೀನಿ ಅನ್ನೋ ಒಂದು ಸಂದೇಶ ರವಾನೆ ಮಾಡಿದರೆ, ಆ ಮುಖಾಂತರ ಹೈಕಮಾಂಡ್ಗೆ ಅತಿ ದೊಡ್ಡ ಸಂದೇಶ ರವಾನೆ ಮಾಡಿದರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಕಾದು ನೋಡಬೇಕಾಗಿದೆ.